ಕೂಡ್ಲಿಗಿ ತಾಲೂಕಿನಲ್ಲಿ 3ನೇ ಸಮ್ಮೇಳನ 23/6/2025 ಸೋಮವಾರ ಬೆಳಗ್ಗೆ 10:30 ಗಂಟೆಗೆ ಪ್ರವಾಸಿ ಮಂದಿರ ಕೂಡ್ಲಿಗಿಯಲ್ಲಿ ಆಯೋಜಿಸಿದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಕೂಡ್ಲಿಗಿ ತಾಲೂಕು 3ನೇ ಸಮ್ಮೇಳನ ನಡೆಸಲಾಯಿತು. ಈ ಸಮ್ಮೇಳನದಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಆಡಿಸಲಾಯಿತು. ಮನೆ ನಿರ್ಮಾಣಕ್ಕೆ 5 ಲಕ್ಷ ರು ಸಹಾಯಧನ ಜಾರಿ ಮಾಡಬೇಕು. ಮದುವೆ, ಪಿಂಚಣಿ, ಹೆರಿಗೆ ಹಾಗೂ ಶೈಕ್ಷಣಿಕ ಸೌಲಭ್ಯಗಳು ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿ ಕೊಳೆಯುತ್ತವೆ. ಇವುಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಬೇಕು. ನೈಜ ಕಾರ್ಮಿಕರ ನೋಂದಣಿ ಮತ್ತು ಮರು ನೋಂದಣಿ ಅರ್ಜಿಗಳನ್ನು ಸಕಾರಣವಿಲ್ಲದೆ ತಿರಸ್ಕರಿಸುವುದು ನಿಲ್ಲಿಸಬೇಕು ಹಾಗೂ ವಿಳಂಬ ಮಾಡದೆ ಕಾರ್ಡ್ ವಿತರಣೆ ಮಾಡಬೇಕು. ಪಿಂಚಣಿಗೆ ಅರ್ಜಿ ಸಲ್ಲಿಸುವಲ್ಲಿ ಆಗುತ್ತಿರುವ ತಾಂತ್ರಿಕ ತೊಂದರೆಗಳನ್ನು ನಿವಾರಿಸಬೇಕು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಜರಾಗಿದ್ದರು. ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೊಡ್ತಾ ಇಲ್ಲ, ನ್ಯಾಯ ಕೊಡ್ಲಿಕ್ಕೆ ಅವರು ಆಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಒಬ್ಬ MLA ಗೆ 1 ಲಕ್ಷ ರೂಪಾಯಿ ಸಂಬಳ ಒಂದು ತಿಂಗಳಿಗೆ, ಅಂದ್ರೆ ಒಂದು ದಿನಕ್ಕೆ 3,330 ರೂಪಾಯಿ, ಒಬ್ಬ 100 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಅಷ್ಟೇನೆ. ಆದ್ರೆ ಇವತ್ತು ನಾವು ಬಳಸ್ತಕ್ಕಂತ ದವಸ ಧಾನ್ಯಗಳ ಬೆಲೆ ಏರಿಕೆ ಎಷ್ಟಾಗಿದೆ, ಸಿಲಿಂಡರ್ ಬೆಲೆ ಎಷ್ಟಾಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಗಿದೆ, ಮತ್ತೆ ಶಿಕ್ಷಣಕ್ಕೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಎಷ್ಟು ಡೊನೇಷನ್ ಆಗ್ತಿದ್ದಾರೆ, ಮಕ್ಕಳಿಗೆ ಫೀಸನ್ನು ಎಷ್ಟು ತಗೊಳ್ತಾ ಇದ್ದಾರೆ. ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಯಾವ ರೀತಿಯಾದಂತಹ ದುಡ್ಡನ್ನು ನಮ್ಮಿಂದ ಕಸ್ಕೊಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿದಾಗ ನಮ್ಮ ಕೂಲಿ ಎದಕ್ಕಾಗಲ್ಲ. ಆದ್ರೆ ಶಾಸಕರ ಸಂಬಳ ಮಾತ್ರ ಪ್ರತಿ ವರ್ಷಕ್ಕೆ ಏರಿಕೆ ಮಾಡ್ಕೊಂತಾನೆ ಹೋಗ್ತಿದ್ದಾರೆ. ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಅವರ ಸಂಬಳವನ್ನ ತಗೊಳ್ತಿದ್ದಾರೆ. ಆದ್ರೆ ನಮಗೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೂಡ ಇವಾಗ ಸಿಗ್ತಾ ಇಲ್ಲ. ಟ್ರೇಡ್ ಯೂನಿಯನ್ ಸಂಘಟನೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಕನಿಷ್ಠ 1100 ರೂಪಾಯಿ ಕೂಲಿ ಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. 1100 ರೂಪಾಯಿ ಕೂಲಿ ಪ್ರತಿಯೊಬ್ಬರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ನಮ್ಮ ಡಿಮ್ಯಾಂಡ್ ಇದೆ. ಇಲ್ಲಿ ಮಹಿಳಾ ಪುರುಷರು ಅಂತ ಹೇಳಿ ಭೇದ ಇರಬಾರ್ದು, ಎಲ್ಲರಿಗೂ ಒಂದೇ ಕೂಲಿ ಕೊಡ್ಬೇಕಂತ ಹೇಳಿ ನಮ್ಮ ಟ್ರೇಡ್ ಯೂನಿಯನ್ ಸಂಘಟನೆ ಹೇಳ್ತಕ್ಕಂಥದ್ದು. ಮಹಿಳೆಯರಿಗೆ ಕಡಿಮೆ, ಪುರುಷರಿಗೆ ಜಾಸ್ತಿ. ಇದು ಯಾಕೆ ಅನ್ಯಾಯ? ಕೂಲಿಯಲ್ಲಿ ತಾರತಮ್ಯ ಕೂಡ ಬೇಡ ಅಂತ ಹೇಳಿ ಹೋರಾಟ ಮಾಡ್ತಕ್ಕಂಥದ್ದು CIT ಸಂಘಟನೆ. ಆದ್ರೆ ಇವತ್ತು ಸರ್ಕಾರದ ನೀತಿಗಳು ಬಡವರಿಗೆ ಕಾನೂನುಗಳು, ಹಾಗಾಗಿ CIT ಸಂಘಟನೆ ಕೂಡ್ಲಿಗಿ ತಾಲೂಕಿನಲ್ಲಿ ಬಹಳ ಅತ್ಯಂತ ಅವಶ್ಯಕ ಇದೆ. ಕಾರ್ಮಿಕರಿಗೆ ಧ್ವನಿಯಾಗಲಿಕ್ಕೆ ಬಹಳ ಮುಖ್ಯವಾದಂತ ವಿಚಾರಗಳು ಇಲ್ಲಿ ಬೇಕಾಗಿದೆ ಅಂತೇಳಿ ನಮ್ಮನ್ನ ಕರೆದಿರುವಂತ ಮತ್ತು ವಕೀಲರಾಗಿರ್ತಕ್ಕಂಥ ಕಾರ್ಮಿಕರ ಧ್ವನಿಯಾಗಿರ್ತಕ್ಕಂಥ ಸಂಗಾತಿ ವಿರೂಪಾಕ್ಷಪ್ಪ ಅವರೇ ಮತ್ತು DYFI ಮತ್ತು DHS ಮುಖಂಡರಾಗಿರ್ತಕ್ಕಂಥ ಚಂದ್ರು ಅವರೇ ಮತ್ತು ಆಚಾರ್ಯ ಅವರೇ, ರವಿ ಸಾಬ್ ಅವರೇ, ಗುಲಿಯಪ್ಪ ಅವರೇ, ಹನುಮಂತಣ್ಣ ಅವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ವಿಜಯನಗರ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಮತ್ತು ಹೊಸಪೇಟೆ ತಾಲೂಕಿನ ಕಾರ್ಮಿಕರಾಗಿರ್ತಕ್ಕಂಥ ಹೇಮಂತ್ ನಾಯಕ್ ಅವರೇ, ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು 3ನೇ ಸಮ್ಮೇಳನ ನಡೀತಾ ಇದೆ. ಅಂದ್ರೆ ಅದಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೂಡ್ಲಿಗಿ ತಾಲೂಕಿನ ಈಗಾಗಲೇ ಹೇಳಿದಂತೆ ವಿರೂಪಾಕ್ಷಪ್ಪ ಸಾರು ಮತ್ತೆ KP ಶಿವಶಂಕರಣ್ಣ. ಅಂದ್ರೆ ಇವತ್ತು 3ನೇ ಸಮ್ಮೇಳನ, ಅಂದ್ರೆ 7 ವರ್ಷಗಳ ಇವತ್ತು ಹಾದಿಯಲ್ಲಿ ಇವತ್ತು ಕೂಡ್ಲಿಗಿಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆ, ಅದು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ CWF ಅಡಿಯಲ್ಲಿ ಹೋರಾಟಗಳನ್ನು ಕಟ್ಟಿಕೊಂಡು ಇಲ್ಲಿರುವಂತ ಕಾರ್ಮಿಕರಿಗೆ ನಿರಂತರವಾದಂತ ಸೌಲಭ್ಯಗಳು ಕೊಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವತ್ತು 3ನೇ ಬಾರಿಗೆ ಸಮ್ಮೇಳನ ನಡೀತಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಸಂಘಟನೆಗಳಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಇರಲ್ಲ. ಅದು CIT ಅಂತಕ್ಕಂಥ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಅಡಿಯಲ್ಲಿ ಇರುವಂತ ಕೆಲವೇ ಸಂಘಟನೆಗಳಿಗೆ ಮಾತ್ರ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅಂದ್ರೆ ಆ 3 ವರ್ಷಗಳಲ್ಲಿ ಸಂಘಟನೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು, ಕಾರ್ಮಿಕರ ಕಷ್ಟ ನೋವುಗಳಿಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ಚರ್ಚೆ ಮಾಡ್ತಕ್ಕಂಥದ್ದು ಇಲ್ಲಿ ಮಾತ್ರನೇ ಸಾಧ್ಯ, ಈ ಸಂಘಟನೆಗಳಲ್ಲಿ ಮಾತ್ರನೇ ಸಾಧ್ಯ. ಅಂದ್ರೆ ಬೇರೆ ಕಡೆಗೆ ನಡೀಲಿಕ್ಕೆ ಸಾಧ್ಯತೆಗಳು ಇದೆ. ಕಾರ್ಮಿಕರಿಗೆ 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಬಂದಂತ ಒಂದು ಕಾನೂನನ್ನ ಇವತ್ತು ದೇಶ ಮಟ್ಟದಲ್ಲಿ ಇವತ್ತು ಒಂದು ಕಲ್ಯಾಣ ಮಂಡಳಿ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ CIT ಅಂತಂದೇಳಿ ಇವತ್ತು ನಾವು ಹೇಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಮ್ಮೇಳನವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವತ್ತು 1996ರಿಂದ 2025 ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು 29 ವರ್ಷ, 29 ವರ್ಷಗಳಿಂದ ಕೂಡ ಅದರ ಹಿಂದೆ ಕಾನೂನು ಬರೋದಕ್ಕಿಂತ ಮುಂಚಿತವಾಗಿ ಹಲವಾರು ಹೋರಾಟಗಳನ್ನು ನಡೆಸಿದ್ದಾರೆ ದೇಶ ಮಟ್ಟದಲ್ಲಿ. ಹಲವಾರು ನಾಯಕರುಗಳು ಕೂಡ ಇವತ್ತು ನಮ್ಮಿಂದ ಅಗಲಿದ್ದಾರೆ. ಅವರ ಒಂದು ನೆನಪಿಗೋಸ್ಕರ ಇವತ್ತು
ಸಂಘಟನೆ ಈಗಾಗಲೇ ನಾವು ಹೇಳಿದಾಗಲೇ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ಸಂಘಟನೆಗಳು ಇರ್ತಾವಂತಂದು ಹೇಳಿ ತಮ್ಮ ಮುಂದೆ ಈ ಸಮ್ಮೇಳನದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಬಂಧುಗಳು. ಯಾಕಂತಂದ್ರೆ ಇವತ್ತು ದುಡಿಯುವಂತ ವರ್ಗದ ಜನರ ಹಲವಾರು ಸಂಕಷ್ಟಗಳನ್ನು ಬಾಧಿಸ್ತಾ ಇದಾವೆ. ಇವತ್ತು ಕೂಲಿ ಪ್ರಶ್ನೆ ಆಗಿರ್ಬೋದು, ಇವತ್ತು ನಮ್ಗೆ ಬದುಕಲಿಕ್ಕೆ ಒಂದು ಜೀವನದ ಭದ್ರತೆ ಆಗಿರ್ಬೋದು, ಮತ್ತೆ ನಮ್ಮ ಮಕ್ಕಳನ್ನ ಮತ್ತೆ ನಮ್ಮ ತಂದೆ ತಾಯಿಯನ್ನ ಅಕ್ಕ ತಂಗಿಯನ್ನ ಅಣ್ಣ ತಮ್ಮನ ನಮ್ಮ ಮಕ್ಕಳನ್ನ ಸಲುವಲಿಕ್ಕೆ ನಮಗೆ ಬೇಕಾದಂತ ಒಂದು ವ್ಯವಸ್ಥಿತವಾದಂತ ಒಂದು ಮನೆಗಳಿರ್ಬೋದು, ಒಂದು ನಿವೇಶನ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವೆಲ್ಲವೂ ಕೂಡ ಆರ್ಥಿಕ ಬಹಳ ಮುಖ್ಯ. ಅಂದ್ರೆ ಹಣ ಮುಖ್ಯ. ಅದಕ್ಕೆ ತಕ್ಕಂತೆ ಶ್ರಮ ಬೇಕು. ಶ್ರಮಕ್ಕೆ ತಕ್ಕಂಗೆ